ಒಂದು ದೊಡ್ಡ ಕಾಡಿನಲ್ಲಿ ಸಿಂಹರಾಜ ಲೀಲಾ ಇತ್ತು. ಅವನ ಗುಂಪು ಚಿಕ್ಕದಾಗಿತ್ತು. ಲೀಲಾ ಎಲ್ಲಾ ಸಿಂಹಗಳಿಗಿಂತ ಭಿನ್ನವಾಗಿತ್ತು. ಅವನು ಕೇವಲ ಬಲಶಾಲಿಯಾಗಲು ಬಯಸಲಿಲ್ಲ. ಅವನು ಎಲ್ಲರಿಗೂ ಗೌರವ ಮತ್ತು ದಯೆಯಿಂದ ಆಳಲು ಬಯಸಿದನು. ಅದು ನಿಜವಾದ ನಾಯಕತ್ವ. ಒಂದು ದಿನ ಲೀಲಾ ಮತ್ತು ಗುಂಪಿಗೆ ಆಹಾರ ಸಿಗಲಿಲ್ಲ. ಬೇಟೆ ಕಷ್ಟವಾಗಿತ್ತು. ಗುಂಪಿನ ಅತ್ಯಂತ ಹಳೆಯ ಸಿಂಹಿಣಿ ಅದಾ ನಾವೇನು ಮಾಡಬೇಕು ಎಂದು ಕೇಳಿದಳು. ಲೀಲಾ, ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ. ಅವರು ಒಟ್ಟಿಗೆ ಹೊಸ ಅಪಾಯಕಾರಿ ಮಾರ್ಗವನ್ನ ಹುಡುಕಲು ಪ್ರಾರಂಭಿಸಿದರು. ಮಾರ್ಗವು ಒಂದು ಆಳವಾದ ಕಡಿದಾದ ಕಂದಕದ ಬಳಿ ನಿಲ್ಲಿಸಿತು. ಅದನ್ನು ದಾಟಲು ಸೇತುವೆ ಇರಲಿಲ್ಲ. ಗುಂಪು ಹತಾಶವಾಯಿತು. ಲೀಲಾ, ಬಲದಿಂದಲ್ಲ, ಬುದ್ಧಿಯಿಂದ ಗೆಲ್ಲೋಣ. ಅವನು ಹತ್ತಿರದ ಮರಗಳನ್ನು ಗಮನಿಸಿದನು. ಅವು ಸಾಕಷ್ಟು ದೊಡ್ಡದಾಗಿದ್ದವು. ಅವನು ಒಂದು ಅಪಾಯಕಾರಿ ಯೋಜನೆಯನ್ನು ಆಲೋಚಿಸಿದನು. ಮರಗಳನ್ನು ಕಂದಕದ ಮೇಲೆ ಬೀಳಿಸುವುದು. ಆಡ, ಇದು ಅಪಾಯಕಾರಿ, ಲೀಲಾ. ನಾವು ಹೇಗೆ ಆ ಮರಗಳನ್ನು ಬೀಳಿಸುವುದು? ನಾವು ಅವುಗಳ ಬುಡವನ್ನು ಒಟ್ಟಿಗೆ ಅಗೆಯಬೇಕು, ನಮ್ಮ ಪಂಜೆಗಳಿಂದ. ಎಲ್ಲರೂ ಒಟ್ಟಿಗೆ ಹತ್ತಿರದ ಮರದ ಬುಡವನ್ನು ಅಗೆಯಲು ಪ್ರಾರಂಭಿಸಿದರು. ಅವರ ಪಂಜಗಳು ನೋವು ಕೊಟ್ಟವು, ಆದರೆ ಯಾರೂ ನಿಲ್ಲಿಸಲಿಲ್ಲ. ದೀರ್ಘ ಪ್ರಯತ್ನದ ನಂತರ ಮರವು ನಿಧಾನವಾಗಿ ಒರಗಲು ಪ್ರಾರಂಭಿಸಿತು. ಬೃಹತ್ ಶಬ್ದದೊಂದಿಗೆ ಮರವು ಕಂದಕದ ಇನ್ನೊಂದು ಬದಿಗೆ ಅಡ್ಡಲಾಗಿ ಬಿತ್ತು. ಆಡ ನಕ್ಕಳು. ನೀನದನ್ನು ಮಾಡಿದ್ಯಾ ಲೀಲಾ? ಬುದ್ಧಿ ನಿಜವಾಗಿಯೂ ಬಲವಾಗಿದೆ. ಲೀಲಾ ಮೊದಲು ಸೇತುವೆಯನ್ನು ದಾಟಿದನು. ತನ್ನ ಗುಂಪಿಗೆ ದಾರಿ ತೋರಿಸಿದನು. ಅವರು ಕಂದಕವನ್ನು ಸುರಕ್ಷಿತವಾಗಿ ದಾಟಿದರು. ಹೊಸ ಬೇಟೆಯ ಪ್ರದೇಶವು ಮುಂದೆ ಇತ್ತು. ಹೊಸ ಪ್ರದೇಶವು ತುಂಬಾ ಸಮೃದ್ಧವಾಗಿತ್ತು ಮತ್ತು ಅಲ್ಲಿ ಹೇರಳವಾದ ನೀರು ಇತ್ತು. ಆದರೆ ಶೀಘ್ರದಲ್ಲೇ ಅವರಿಗೆ ತಾರಾ, ಒಂದು ದೊಡ್ಡ ಮತ್ತು ಬಲಿಷ್ಠ ಸಿಂಹಿಣಿ ಸಿಕ್ಕಿತು. ತಾರಾ, ಈ ಪ್ರದೇಶ ನನ್ನದು. ಇಲ್ಲಿ ನಿಮಗೆ ಅವಕಾಶವಿಲ್ಲ. ಲೀಲಾ ಗರ್ಜಿಸಲಿಲ್ಲ. ಅವನು ಶಾಂತವಾಗಿ ತಾರಾಳನ್ನು ನೋಡಿದನು. ಲೀಲಾ, ಇಲ್ಲಿ ಎಲ್ಲರಿಗೂ ಸಾಕು. ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ತಾರಾಳ ಕೋಪ ನಿಧಾನವಾಗಿ ಕಡಿಮೆಯಾಯಿತು. ಆಕ್ರಮಣವಿಲ್ಲ, ಕೇವಲ ದಯೆ. ತಾರಾ ಗುಂಪಿನ ಇತರ ಸಿಂಹಗಳಿಗೆ ಸಹಾಯ ಮಾಡಲು ಒಪ್ಪಿಕೊಂಡಳು. ಅವರು ಒಟ್ಟಿಗೆ ಬೇಟೆಯಾಡಿದರು. ಅವರ ಗುಂಪು ದೊಡ್ಡದಾಯಿತು. ಲೀಲಾ ಎಲ್ಲರ ಪ್ರೀತಿಯನ್ನು ಗಳಿಸಿದನು. ಲೀಲಾ ಕಲಿಸಿದನು, ನಿಜವಾದ ನಾಯಕತ್ವವೆಂದರೆ ಶಕ್ತಿಯಲ್ಲ, ಆದರೆ ಬುದ್ಧಿ ಮತ್ತು ದಯೆ.